ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ತುಂಬ ದಿನ ಆಯಿತು ಬೀಚ್ ಕಡೆ ಹೋಗಿ. ಸೊ ಬೀಚ್ಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು, ಸಂಡೇ ಬೇರೆ ಮತ್ತು ಈವ್ನಿಂಗ್ ಬೇರೆ ಅಲ್ವಾ. ಈವ್ನಿಂಗ್ ಟೈಮಲ್ಲಿ ತುಂಬ ಜನ ಬೀಚ್ಗೆ ಹೋಗೋರು ಇರ್ತಾರೆ, ಹಾಗಾಗಿ ತುಂಬ ರಶ್ ಇತ್ತು. ನೋಡಿ, ನಾವು ತುಂಬ ದೂರದಿಂದನೇ ಕಾರ್ ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಅಲ್ಲಿ ಹೋಗ್ತಾ ಇರೋದು, ನನ್ನ ಮಕ್ಕಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಎಷ್ಟು ರಶ್ ಇತ್ತು ಅಂದರೆ, ಒಂದು ಅರ್ಧ ಕಿಲೋಮೀಟ್ರ್ ಹಿಂದೆನೇ ನಾವು ಕಾರ್ನ ಬಿಟ್ಟು ನಡ್ಕೊಂಡು ಹೋಗ್ತಾ ಇರೋದು. ನೋಡಿ, ಅಲ್ಲಿಂದನೇ ಎಷ್ಟು ಶಾಪ್ಗಳಿದ್ದಾವೆ ಅಂತ. ತುಂಬ ಅಂದರೆ ತುಂಬ ಏನಿಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಶಾಪ್ಗಳಿದ್ದಾವೆ. ಮತ್ತು ಪ್ರತಿಯೊಂದು ತಿನ್ನೋ ಐಟಮ್ಸ್ ಆಗಲಿ, ವಾಟ್ರ್ ಬಾಟ್ಲಿಂದ ಹಿಡ್ದು ಮತ್ತು ಗೇಮ್ಸ್ ಆಗಲಿ ಪ್ರತಿಯೊಂದು ಇದ್ದಾವೆ. ತುಂಬ ದಿನ ಆಯಿತು ಬೀಚ್ ಕಡೆ ಹೋಗಿ. ಅಂದರೆ ಮುಂಚೆ ನಾವಿದ್ದ ಮನೆಯಿಂದ ಒಂದು 4-5 ಕಿಲೋಮೀಟ್ರ್ ಅಷ್ಟೇ ಆಗೋದು ಬೀಚು. ಬಟ್ ಇವಾಗ ನಮ್ಮದು ಬೇರೆ ಕಡೆ ನಾವು ಶಿಫ್ಟ್ ಆಗಿರೋದ್ರಿಂದ ನಮಗೆ ಒಂದು 25-30 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಬೀಚ್ಗೆ ಹೋಗೋದು ಸ್ವಲ್ಪ ಕಮ್ಮಿ ಆಗಿದೆ. ಒಂದು 3-4 ಮಂತ್ಸ್ ಆಯಿತು ಅನಿಸುತ್ತೆ ನಾವು ಬೀಚ್ ಕಡೆ ಬಂದೋಗಿ. ಅದಕ್ಕೋಸ್ಕರ ಈ ಸಂಡೇ ಹೋಗ್ಬಿಡೋಣ ಅಂತ ಹೇಳಿ ಬಂದ್ವಿ. ನೋಡಿ, ಸೀ ಫುಡ್ ಅಂತ ಏನೇನಿದೆ ಎಲ್ಲ ಐಟಮ್ಸ್ನು ಅಲ್ಲೇ ಫ್ರೆಶ್ ಆಗಿ ಮಾಡಿಕೊಡ್ತಾರೆ. ಆ ಥರ ಶಾಪ್ಗಳು ತುಂಬ ಇದ್ದಾವೆ ಇಲ್ಲಿ. ಮತ್ತು ನೋಡಿ, ಗೇಮ್ಸ್ಗಳು ಎಲ್ಲ ಗೇಮ್ಸು ಇಲ್ಲ ಇಲ್ಲಿ, ಕೆಲವೊಂದು ಗೇಮ್ಸ್ ಮಾತ್ರ ಇದ್ದಾವೆ ನೋಡಿ. ಮತ್ತು ಆಮೇಲೆ ಈ ಬೀಚ್ ಅಷ್ಟೊಂದು ಕ್ಲೀನ್ ಇಲ್ಲ. ಈ ಬೀಚ್ ನೇಮ್ ಬಂದು ಕೋವಲಂ ಬೀಚ್. ಅಂದರೆ ಕೋವಲಮ್ಮಲ್ಲಿ ಇರೋದ್ರಿಂದ ಕೋವಲಂ ಬೀಚ್ ಅಂತಲೇ ಇದನ್ನು ಕರೀತಾರೆ. ಮತ್ತು ಡ್ರೈ ಫಿಶಸ್ಸು, ಆಮೇಲೆ ಪ್ರಾನ್ಸು, ಕ್ರ್ಯಾಬ್ಸು ಮತ್ತು ಎಲ್ಲ ಥರದ ಫಿಶಸ್ನು ಇಲ್ಲಿ ಉಪ್ಪು ಖಾರ ಎಲ್ಲ ಹಚ್ಚಿ ಇಟ್ಟಿರ್ತಾರೆ. ನಮ್ಗೆ ಯಾವುದು ಬೇಕೋ ಅದನ್ನ ಸೆಲೆಕ್ಟ್ ಮಾಡಿದರೆ ಅವರು ಕ್ಲೀನಾಗಿ ಫ್ರೈ ಮಾಡಿ ಕೊಡ್ತಾರೆ. ಅಂಥ ಶಾಪ್ಗಳು ತುಂಬ ಇದ್ದಾವೆ. ಅದೇ ಬಿಸ್ನೆಸ್ ಇಲ್ಲಿ. ಸೀ ಫುಡ್ ಮಾರೋದೇ ಒಂದು ಬಿಸ್ನೆಸ್ ಥರ. ನೋಡಿ, ಎಷ್ಟು ರಶ್ ಇದೆ ಅಂದರೆ ಕಾಲಿಡೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ರಶ್ ಇತ್ತು. ಮತ್ತು ನೋಡಿ, ಕವಡೆ ಮತ್ತು ಅವು ಶಂಕುಗಳು ಬಂದು ಅಲ್ಲಿದ್ದಾವಲ್ಲ ವೈಟ್ ಕಲರು, ಆ ಶಂಕುಗಳು ಬಂದು ರೇಟ್ ಕೇಳಿದರೆ ನೀವು ಶಾಕ್ ಆಗ್ತೀರ. 3000 5000 ಈ ಥರ ಹೇಳ್ತಾರೆ. ನೋಡಿ, ಡ್ರೈ ಫಿಶಸ್ ಎಲ್ಲ ಇದ್ದಾವೆ. ಮತ್ತು ಫ್ರೆಶ್ ಆಗಿ ಹಿಡ್ದಿಟ್ಟಿರೋ ಮೀನುಗಳೆಲ್ಲ ಇದ್ದಾವೆ. ಅಂದರೆ ಜೀವ ಇದೆ ಅವಕ್ಕಿನ್ನ, ಅಂದರೆ ಆವಾಗ ತಾನೇ ಹಿಡ್ದಿಟ್ಟಿರ್ತಾರಲ್ಲ, ಇನ್ನೂ ಮೂಮೆಂಟ್ ಇರುತ್ತೆ ಅವು. ಆ ಥರ ಫಿಶಸ್ ಎಲ್ಲ, ಫ್ರೆಶ್ ಫಿಶಸ್ ಎಲ್ಲ ಇಲ್ಲಿ ಚೆನ್ನಾಗಿ ಸಿಗ್ತವೆ ನೋಡಿ. ಮತ್ತು ಗೇಮ್ಸು, ರಿಂಗ್ ಗೇಮ್ಸು ಮತ್ತು ಶೂಟಿಂಗ್ ಗೇಮ್ಸು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಬಂದುಬಿಟ್ಟು 50 ರೂಪೀಸ್ಗೆ 10 ರಿಂಗ್ಸ್ ಕೊಡ್ತಾರೆ. ಮೀನ್ಸ್ ನಾವು ಯಾವುದ್ರ ಮೇಲೆ ಹಾಕ್ತೀವೋ ಅದು ನಮಗೆ ಆ ಥರ ಗೇಮು ನೋಡಿ. ವೈರು ಬ್ಯಾಗ್ಸ್ ಇದ್ದಾವೆ, ಮತ್ತು ಬಲೂನ್ ಶೂಟಿಂಗ್ ಇದೆ, ಮತ್ತು ಕಪ್ಗಳೆಲ್ಲ ಜೋಡಿಸಿಟ್ಟಿರ್ತಾರೆ, ಗ್ಲಾಸಸ್ಸು. ಅದನ್ನು ಬಾಲಲ್ಲಿ ನಾವು ಬಿಸಾಕ್ತೀವಲ್ಲ, ಆ ಥರ ಗೇಮ್ಸ್ ಇದೆ, ಎಲ್ಲ ಗೇಮ್ಸ್ ಇದೆ. ಮತ್ತು ದುಡ್ಡು ಇಟ್ಕೊಂಡು ಹೋಗಿರ್ಬೇಕಷ್ಟೆ, ದುಡ್ಡಿದ್ದರೆ ಚೆನ್ನಾಗಿ ಆಟ ಆಡ್ಬೋದು ನೋಡಿ. ನನ್ನ ಮಗ ಏನೋ ನೋಡಿದಾನಲ್ಲಿ ಕೊಡಿಸು ಅಂತ ಕೇಳಕ್ಕೆ ಓಡಿ ಬರ್ತಾಯಿದ್ದಾನೆ. ನಾವು ಆಟ ಆಡಿದ್ವಿ, ಒಂದು ಗೇಮ್ ಮಾತ್ರ ಆಟ ಆಡಿದ್ವಿ, ರಿಂಗ್ ಗೇಮು. ಅಂದರೆ ತುಂಬ ಸಲ ಆಲ್ರೆಡಿ ಆಟ ಆಡಿದ್ದೀವಿ, ಜೋಶ್ಗೋಸ್ಕರ ಆಟ ಆಡೋದಷ್ಟೇ, ಎಂಟರ್ಟೈನ್ಮೆಂಟ್ಗೋಸ್ಕರ. ಪಾನಿಪುರಿಯಿಂದ ಹಿಡ್ದು ಎಲ್ಲ ಇದೆ ನೋಡಿ. ನನ್ನ ಮಗಳು ಕೆಳಗಿಳಿದು ನಡ್ಕೊಂಡು ಹೋಗ್ತಾ ಇದ್ದಾಳೆ ಸ್ಯಾಂಡಲ್ಲಿ. ಅವಳಿಗೂ ತುಂಬ ದಿನ ಆಯಿತು ಅನಿಸುತ್ತೆ ಬೀಚಿಗೆ ಬಂದು, ಮರ್ತೋಗಿದ್ದಾಳೆ ನೋಡಿ. ಹಿಂದೆ ಬರ್ತಾ ಇರೋದು ನಮ್ಮಮ್ಮ, ನನ್ನ ಹಸ್ಬೆಂಡು ಮತ್ತು ನನ್ನ ತಮ್ಮ, ನನ್ನ ಮಕ್ಕಳು. ಸಂಡೇ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಮತ್ತು ನೋಡಿ, ಅಂತೂ ಇಂತೂ ಬೀಚ್ ಹತ್ರ ಬಂದ್ವಿ. ಬೀಚ್ ಹತ್ರ ಬಂದರೆ ಏನೋ ಒಂಥರ ಮೈಂಡು ಫ್ರೆಶ್ ಅನಿಸುತ್ತೆ. ವೀಕ್ ಡೇಸಲ್ಲೆಲ್ಲ ಮನೇಲೇ ಇದ್ದು ವೀಕೆಂಡಲ್ಲಿ ಎಲ್ಲಿಗಾರು ಹೋಗಿ ಬಂದರೆ ಅದೊಂಥರ ರಿಫ್ರೆಶ್ನೆಸ್ ಥರ ಇರುತ್ತೆ. ಆ ಥರ ಅನ್ನಿಸ್ತು. ಬೀಚಿಗೆ ಬಂದರೆ ಒಂಥರ ಏನೋ ನಮಗೆ ಪಾಸಿಟಿವ್ ವೈಬ್ಸ್ ಥರ. ಅಂದರೆ ಮುಂಚೆ ಎಲ್ಲ ವೀಕ್ಲಿ 2-3 ಟೈಮ್ಸ್ ಹೋಗ್ತಾ ಇದ್ವಿ ನಾವು. ಇವಾಗಲೇ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ನೋಡಿ.
ವಿಡಿಯೋ ಸ್ವಲ್ಪ ಬ್ಲರ್ ಅನಿಸ್ಬೋದು ನಿಮಗೆ. ಇವಾಗ ಸರಿಯಾಗಿ ಕಾಣಿಸ್ತಾ ಇದೆ ನೋಡಿ. ನನ್ನ ಮಗ ಮುಂದಕ್ಕೆ ಹೋಗ್ತಾ ಇದ್ದಾನೆ ಹೇಳ್ಕೊಂಡು ತುಂಬ ಎಂಜಾಯ್ ಮಾಡ್ದ. ಅವಳಿಗೆ ಹೋಗೋಕ್ಕೆ ಭಯ, ತುಂಬ ದಿನ ಆಯ್ತಲ್ವ ಹೋಗಿ ಮರ್ತುಬಿಟ್ಟಿದ್ದಾಳೆ ಅನಿಸುತ್ತೆ. ಕರ್ಕೊಂಡು ಹೋದರೆ ಯಾಕೋ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ಲು ನೀರ ಹತ್ರ. ಹಾಗಾಗಿ ನನ್ನ ಹಸ್ಬೆಂಡ್ ಆಚೆನೇ ನಿಂತಿದ್ದಾರೆ. ನನ್ನ ಮಗ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ಅವ್ರ ಮಾಮನ ಕೈ ಬಿಡ್ತಾನೆ ಇಲ್ಲ ನೋಡಿ, ಮುಂದಕ್ಕೆ ಹೇಳ್ಕೊಂಡು ಹೋಗ್ತಾ ಇದ್ದಾನೆ ಅವ್ರ ಮಾಮನ್ನ. ನಾವು ಅಮ್ಮನಿಗೆ ಭಯ ಅವನೊಬ್ಬನ್ನೇ ಬಿಡೋಕ್ಕೆ, ಹೋಗಿ ಎಳ್ಕೊಳ್ತಾ ಇದೆ ನೋಡಿ. ಎಷ್ಟು ಚೆನ್ನಾಗಿದೆ ಬೀಚಲ್ಲಿ ಆಟ ಆಡೋಕ್ಕೆ, ಮಕ್ಕಳಿಗೆ ತುಂಬ ಇಷ್ಟ ಅನಿಸುತ್ತೆ. ನಾನು ಹೋದೆ ಸ್ವಲ್ಪ ನೀರಲ್ಲಿ ಆಟ ಆಡೋಣ ಅಂತ, ಮತ್ತೆ ವಾಪಸ್ ಬಂದೆ. ನಾವು ಹೋಗಿದ್ದೆ ಆಲ್ರೆಡಿ 4:30 ಆಗಿತ್ತು. ಬೀಚಲ್ಲಿ ಆಟ ಆಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ನೋಡಿ. ಆಗಲೇ ಕತ್ಲಾಗ್ತಾ ಬಂತು. ನನ್ನ ಮಗಳು ಇಲ್ಲೇ ಆಚೆನೇ ಆಟ ಆಡ್ತಾಯಿದ್ಲು. ಲಾಸ್ಟಲ್ಲಿ ನನ್ನ ಮಗ ಬೀಚಲ್ಲಿ ಆಟ ಆಡಿ ಸಾಕಾಗಿ ಬಂದು ಸ್ಯಾಂಡಲ್ ಆಟ ಆಡ್ತಾಯಿದ್ದಾನೆ ನೋಡಿ. ಗುಬ್ಬಚ್ಚಿ ಆಟ ಆಡ್ತಾಯಿದ್ದ. ಬಲೂನ್ ಶೂಟಿಂಗ್ ಗೇಮ್ ಆಡೋಣ ಅಂತ ಹೇಳಿ ಆಟ ಆಡ್ತಾಯಿದ್ವಿ. ನಾನು ಒಂದು 7 ಏನೋ ಬಲೂನ್ ಶೂಟ್ ಮಾಡಿದೆ. ಅದಾದಮೇಲೆ ನನ್ನ ಮಗ 1-2 ಶೂಟ್ ಮಾಡ್ದ. ಲಾಸ್ಟಲ್ಲಿ ಮುಗ್ದಿತ್ತು ಆ್ಯಕ್ಚುಲಿ ಬಲೂನ್ ಶೂಟಿಂಗ್. 10 ಅಷ್ಟೇ ಕೊಡೋದವರು. ನನ್ನ ಮಗಳಿಗೋಸ್ಕರ ಇನ್ನೊಂದು ಆ್ಯಡ್ ಮಾಡಿ ಕೊಟ್ಟರು ಬಲೂನ್ ಶೂಟ್ ಮಾಡೋಕ್ಕೆ ಅಂತ ಹೇಳಿ, ಅವಳು ಆಟ ಮಾಡಿದ್ಲು ಅಂತ ಹೇಳಿ. 50 ರೂಪೀಸ್ಗೆ 10 ಕೊಡ್ತಾರೆ. 10ಗೆ 10 ನಾವು ಶೂಟ್ ಮಾಡಿದ್ವಿ ಅಂತ ಹೇಳಿದರೆ ಒಂದು ಚಿಕ್ಕದು ಟೆಡ್ಡಿ ಬಿಯರ್ ಬರುತ್ತೆ. 7 ಇಲ್ಲ 7ಗಿನ ಕಮ್ಮಿ ಏನಾದರೂ ನಾವು ಬಲೂನ್ ಶೂಟ್ ಮಾಡಿದರೆ ಒಂದು ಕೀ ಚೈನ್ ಕೊಡ್ತಾರೆ ನೋಡಿ. ಕೀ ಚೈನ್ ಸೆಲೆಕ್ಟ್ ಮಾಡ್ಕೊತಾ ಇದ್ವಿ. ಅವನಿಗೆಲ್ಲ ಎಂದು ಕೀ ಚೈನ್ ಬೇಕು ಅಂತ ಹೇಳಿ ತೊಗೊಂಡ ನನ್ನ ಮಗ. ಅವನ ಫೇಸಲ್ಲಿ ನೋಡಿ ಎಷ್ಟು ಖುಷಿ ಇದೆ. ಮತ್ತು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.